ಇಲ್ಲಿ ಅದೇ ನಮ್ಮ ಪ್ರೊಡ್ಯೂಸರ್ ನಮ್ಮ ರಾಜೇಶ್ ಕೇಳಂಬಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ಹೇಳಕ್ ಉಳಿದಿಲ್ಲ. ಆದ್ರೂ ಅದೇ ನಾವು ಬಂದಿರೋ ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಯಶಸ್ಸಿನ ಪ್ರದರ್ಶನ ಕಾಣ್ತಾ ಇದೆ. ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ಹುಬ್ಳಿ ಅವರು ನಮ್ಗೆ ಎಲ್ಲೆಲ್ಲಿ ಹೋಗೋಣ ಅಂತ ಒಂದು ಪ್ಲಾನ್ ಇತ್ತು, ಅಂದ್ರೆ ಇಲ್ಲಿ ಹುಬ್ಳಿಗೆ ಹೋಗೋಣ, ದಾವಣಗೆರೆಗೆ ಹೋಗೋಣ, ಶಿವಮೊಗ್ಗ ಬರೋಣ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ ಶಿವಮೊಗ್ಗದವರು, ನಾನು ಶಿವಮೊಗ್ಗದವನಾಗಿದ್ದಕ್ಕೆ ಇಲ್ಲಿಗೆ ಫಸ್ಟ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡೋಣ ಸ್ಟೇಟ್ ಟೂರ್ ಅಂತ ಹೇಳಿ ನಾವು ಇಲ್ಲಿ ಫಸ್ಟ್ ಶಿವಮೊಗ್ಗಕ್ಕೆ ಬಂದಿದೀವಿ. ಈಗ ಬಂದ ಮೇಲೆ ನಿಮ್ ಜೊತೆ ಎಲ್ಲ ಇಂಟ್ರಾಕ್ಷನ್ ಮಾಡಿದ್ಮೇಲೆ, ಪ್ರೆಸ್ ಮೀಟ್ ಎಲ್ಲ ಮಾಡಿದ್ಮೇಲೆ ಬಹುಶಃ ಇನ್ನ ಹೆಚ್ಚೆಚ್ಚು ಜನ ಇದ್ರ ಬಗ್ಗೆ ತಿಳ್ಕೊಂಡು ಮತ್ತೆ ನಮ್ಮ ಸಿನಿಮಾಗೆ ಬರ್ತಾರೆ ಅನ್ನೋದು ನನ್ನ ಒಂದು ಅನಿಸಿಕೆ. ಜೊತೆಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಅದಕ್ಕೆ ನಾವು ಆದಷ್ಟು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು. ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ, ಸುಮ್ನೆ ಯಾವ್ದೋ ಒಂದು ಸಿನಿಮಾ ಪುಷ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇಲ್ಲ. ಒಂದು ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನಾವು ಕೇಳಿ ನೋಡಿ ಈ ಸಿನಿಮಾಕ್ಕೆ ಒಂದು ಎಲ್ಲಾ ಗೆಲ್ಲೋ ಲಕ್ಷಣಗಳಿದೆ ಅಂತ ನಾವು ಅನ್ಕೊಂಡು ಈ ಸಿನಿಮಾಕ್ಕೆ ನಾವು ಆತರ ಪುಷ್ ಮಾಡ್ತಾ ಇರೋದು. ಯಾಕೆಂದ್ರೆ ನಾವು ನಿನ್ನೆ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ವಿ, ಅವಾಗ ಯಾರೋ ಬಂದು ಹೇಳಿದ್ರು, ನನ್ನ ಮಗಳು ನೋಡಿದ್ರು, ಅವ್ರ ಮಗಳು ಲೆಫ್ಟ್ ಹ್ಯಾಂಡ್ ಅಂತೆ, ಅದಕ್ಕೆ ಅಪ್ಪ ಅಮ್ಮ ಹೋಗಿ ಈಗ ಬೇಗ ಹೋಗಿ ಸಿನಿಮಾ ನೋಡಿ ಅಂತ ಅವ್ರಿಗೆ ಕಳ್ಸಿದ್ದಾರೆ. ಸೊ ಹೀಗೆ ಸುಮಾರು ಜನ ನಮಗ್ ಬಂದು ಹೇಳಿದ್ರು, ಅವ್ರು ನೋಡಿದ್ರು, ಇಲ್ಲಿ ಬಂದು ನೋಡಕ್ ಹೇಳಿದ್ರು ಸಿನಿಮಾ ಚೆನ್ನಾಗಿದೆ ಅಂತ. ಸೊ ನಮ್ಗೆ ಇದು ಒಂದು ತುಂಬಾ ಅಂದ್ರೆ ಒಂದು ಬೂಸ್ಟ್ ಕೊಡ್ತು ನಮಗೆ ಈ ಸಿನಿಮಾನ ಇನ್ನ ಖಂಡಿತ ಪುಷ್ ಮಾಡಿದ್ರೆ ಒಂದು ಹೆಚ್ಚಿನ ಒಂದು ಎತ್ತರದ ಮಟ್ಟಕ್ಕೆ ಹೋಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಶಿವಮೊಗ್ಗದಿಂದ ಬಂದಿದೀವಿ, ಸ್ಟಾರ್ಟ್ ಮಾಡ್ತಾ ಇದೀವಿ ಕರ್ನಾಟಕ ಟೂರ್ನ. ಸೊ ನಿಮ್ಮೆಲ್ಲ ಪ್ರೀತಿ, ಆಶೀರ್ವಾದ, ಆರೈಕೆ ಸದಾ ಇರ್ಲಿ ಅಂತ ಕೇಳ್ಕೊತಾ ಇದೀನಿ. ಥ್ಯಾಂಕ್ ಯು. ಯೂಶಲಿ ರೈಟ್ ಹ್ಯಾಂಡ್ ಅಲ್ಲಿ ಟೆಕ್ಸ್ಟ್ ಮಾಡೋದು ಈಗೆಲ್ಲ ಹಿಂಗ್ ಮಾಡಿದ್ರೆ ಇದ್ರಲ್ಲಿ ಮಾಡ್ತಾ ಇದ್ದೆ, ಸಾರಿ. ಅವಾಗ ಇವ್ರು ಹೇಳಿದ್ರು ಲೆಫ್ಟ್ ಅಲ್ಲೇ ಟ್ರೈ ಮಾಡಿ, ಎಲ್ಲ ಲೆಫ್ಟ್ ಅಲ್ಲೇ ಮಾಡೋದಕ್ಕೆ. ಅಂದ್ರೆ ತಿಂಡಿ ತಿಂತ ಇದ್ರೂ ಸ್ಪೂನ್ ಇರುತ್ತಲ್ಲ, ಅದ್ರಲ್ಲೂ ಇಡ್ಲಿ ತಿಂದ ಲೆಫ್ಟ್ ಅಲ್ಲಿ ತಿನ್ನಿ, ಈ ತರದೆಲ್ಲ ನಾವು ಒಂದಷ್ಟು ಮಾಡ್ತಾ ಬಂದಿದ್ವಿ ದಿನ. ಶಾರ್ಟ್ ತೆಗಿಬೇಕಾದ್ರೆ ಒಂದೇ ಅಲ್ಲ, ಶಾರ್ಟ್ ಆದ್ಮೇಲೂ ಸುಮ್ನೆ ಕೂತಿದ್ದಾಗ್ಲೂ ಎಲ್ಲ ಲೆಫ್ಟ್ ಅಲ್ಲೇ ಬಳಸೋದು, ಈ ತರ ಎಲ್ಲ ಮಾಡಿ ಒಂದ್ ಸ್ವಲ್ಪ ಆಯ್ತು ಅದು. ಆದ್ರೂ ಇನ್ನ ನಿಮಗೆ ಆ ರೈಟ್, ನಾನೀಗ ನಿಮ್ದು ನ್ಯಾಚುರಲ್ ಸ್ಟ್ರಾಂಗ್ ಹ್ಯಾಂಡ್ ಯಾವ್ದು ಅಂದ್ರೆ ನಂದು ರೈಟ್ ಹ್ಯಾಂಡ್. ಆ ತರ ಬರೋದಕ್ಕೆ ಪ್ರಯತ್ನ ಪಟ್ವಿ, ಬಟ್ ಅದು ತುಂಬಾ ಕಷ್ಟ. ಅದು ಏನೋ ಎಸಿಬೇಕು ಅಂದ್ರೆ ಸಡನ್ ಆಗಿ ಬರಲ್ಲ, ಅದೊಂದು ಸ್ಟೈಲ್ ಇರುತ್ತೆ. ಅದು ಈ ಕೈಲಾದ್ರೆ ಆತರ ಬಂದ್ಬಿಡುತ್ತೆ, ಬಟ್ ಇದ್ರಲ್ಲಿ ಇನ್ನ ಅಷ್ಟು ಹಿಂಗ್ ಬರಲ್ಲ. ಅದನ್ನೆಲ್ಲ ನಾವು ಕರೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಬರೋ ತರ ನಾವು ಮಾಡಿದ್ವಿ.